ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಂಪುಕೋಟೆ ಸ್ಫೋಟ ಕೇಸ್ನಲ್ಲಿ ಮಹತ್ವದ ತಿರುವುಗಳು ಲಭ್ಯವಾಗ್ತಾ ಇದೆ. ಶಂಕಿತರ ಕೋಣೆಯಲ್ಲಿ ಸಿಕ್ಕ ಡೈರಿಯಲ್ಲಿ ರಹಸ್ಯ ಮಾಹಿತಿಗಳೇ ಅಡಗಿದೆ. ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಡೈರಿಗಳು ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಕಿಲ್ಲರ್ ಡಾಕ್ಟರ್ಗಳ ಡೈರಿಯಲ್ಲಿ 25 ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಡಾಕ್ಟರ್ ಉಮರ್ ಕೊಠಡಿ ಸಂಖ್ಯೆ 4, ಮುಜಾಮಿಲ್ ಕೊಠಡಿ ಸಂಖ್ಯೆ 13ರಲ್ಲಿ ಡೈರಿ ಪತ್ತೆಯಾಗಿದೆ. ಅಲ್ಫಲಾ ಯೂನಿವರ್ಸಿಟಿಯ 300 ಮೀಟರ್ ದೂರದ ದೌಜ್ನಲ್ಲಿ ಬರೋಬ್ಬರಿ 360 ಕೆಜಿ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ. ಅಲ್ಲಿಗೆ ಇದೊಂದು ಪ್ರೀ ಪ್ಲಾನ್ಡ್ ಟೆರರ್ ಅಟ್ಯಾಕ್ ಆಗುವ, ಅದರಲ್ಲೂ ಭಾರೀ ಪ್ರಮಾಣದ ಟೆರರ್ ಅಟ್ಯಾಕ್ ಮಾಡುವ ಎಲ್ಲಾ ರೀತಿಯ ಸ್ಕೆಚ್ ರೆಡಿಯಾಗಿತ್ತು ಅನ್ನೋದಂತೂ ಖಚಿತವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಂಪುಕೋಟೆ ಸ್ಫೋಟ ಕೇಸ್ನಲ್ಲಿ ಮಹತ್ವದ ತಿರುವುಗಳು ಲಭ್ಯವಾಗ್ತಾ ಇದೆ. ಶಂಕಿತರ ಕೋಣೆಯಲ್ಲಿ ಸಿಕ್ಕ ಡೈರಿಯಲ್ಲಿ ರಹಸ್ಯ ಮಾಹಿತಿಗಳೇ ಅಡಗಿದೆ. ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಡೈರಿಗಳು ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಕಿಲ್ಲರ್ ಡಾಕ್ಟರ್ಗಳ ಡೈರಿಯಲ್ಲಿ 25 ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಡಾಕ್ಟರ್ ಉಮರ್ ಕೊಠಡಿ ಸಂಖ್ಯೆ 4, ಮುಜಾಮಿಲ್ ಕೊಠಡಿ ಸಂಖ್ಯೆ 13ರಲ್ಲಿ ಡೈರಿ ಪತ್ತೆಯಾಗಿದೆ. ಅಲ್ಫಲಾ ಯೂನಿವರ್ಸಿಟಿಯ 300 ಮೀಟರ್ ದೂರದ ದೌಜ್ನಲ್ಲಿ ಬರೋಬ್ಬರಿ 360 ಕೆಜಿ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ. ಅಲ್ಲಿಗೆ ಇದೊಂದು ಪ್ರೀ ಪ್ಲಾನ್ಡ್ ಟೆರರ್ ಅಟ್ಯಾಕ್ ಆಗುವ, ಅದರಲ್ಲೂ ಭಾರೀ ಪ್ರಮಾಣದ ಟೆರರ್ ಅಟ್ಯಾಕ್ ಮಾಡುವ ಎಲ್ಲಾ ರೀತಿಯ ಸ್ಕೆಚ್ ರೆಡಿಯಾಗಿತ್ತು ಅನ್ನೋದಂತೂ ಖಚಿತವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಂಪುಕೋಟೆ ಸ್ಫೋಟ ಕೇಸ್ನಲ್ಲಿ ಮಹತ್ವದ ತಿರುವುಗಳು ಲಭ್ಯವಾಗ್ತಾ ಇದೆ. ಶಂಕಿತರ ಕೋಣೆಯಲ್ಲಿ ಸಿಕ್ಕ ಡೈರಿಯಲ್ಲಿ ರಹಸ್ಯ ಮಾಹಿತಿಗಳೇ ಅಡಗಿದೆ. ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಡೈರಿಗಳು ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಕಿಲ್ಲರ್ ಡಾಕ್ಟರ್ಗಳ ಡೈರಿಯಲ್ಲಿ 25 ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಡಾಕ್ಟರ್ ಉಮರ್ ಕೊಠಡಿ ಸಂಖ್ಯೆ 4, ಮುಜಾಮಿಲ್ ಕೊಠಡಿ ಸಂಖ್ಯೆ 13ರಲ್ಲಿ ಡೈರಿ ಪತ್ತೆಯಾಗಿದೆ. ಅಲ್ಫಲಾ ಯೂನಿವರ್ಸಿಟಿಯ 300 ಮೀಟರ್ ದೂರದ ದೌಜ್ನಲ್ಲಿ ಬರೋಬ್ಬರಿ 360 ಕೆಜಿ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ. ಅಲ್ಲಿಗೆ ಇದೊಂದು ಪ್ರೀ ಪ್ಲಾನ್ಡ್ ಟೆರರ್ ಅಟ್ಯಾಕ್ ಆಗುವ, ಅದರಲ್ಲೂ ಭಾರೀ ಪ್ರಮಾಣದ ಟೆರರ್ ಅಟ್ಯಾಕ್ ಮಾಡುವ ಎಲ್ಲಾ ರೀತಿಯ ಸ್ಕೆಚ್ ರೆಡಿಯಾಗಿತ್ತು ಅನ್ನೋದಂತೂ ಖಚಿತವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಂಪುಕೋಟೆ ಸ್ಫೋಟ ಕೇಸ್ನಲ್ಲಿ ಮಹತ್ವದ ತಿರುವುಗಳು ಲಭ್ಯವಾಗ್ತಾ ಇದೆ. ಶಂಕಿತರ ಕೋಣೆಯಲ್ಲಿ ಸಿಕ್ಕ ಡೈರಿಯಲ್ಲಿ ರಹಸ್ಯ ಮಾಹಿತಿಗಳೇ ಅಡಗಿದೆ.
ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಡೈರಿಗಳು ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಕಿಲ್ಲರ್ ಡಾಕ್ಟರ್ಗಳ ಡೈರಿಯಲ್ಲಿ 25 ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಡಾಕ್ಟರ್ ಉಮರ್ ಕೊಠಡಿ ಸಂಖ್ಯೆ 4, ಮುಜಾಮಿಲ್ ಕೊಠಡಿ ಸಂಖ್ಯೆ 13ರಲ್ಲಿ ಡೈರಿ ಪತ್ತೆಯಾಗಿದೆ. ಅಲ್ಫಲಾ ಯೂನಿವರ್ಸಿಟಿಯ 300 ಮೀಟರ್ ದೂರದ ದೌಜ್ನಲ್ಲಿ ಬರೋಬ್ಬರಿ 360 ಕೆಜಿ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ. ಅಲ್ಲಿಗೆ ಇದೊಂದು ಪ್ರೀ ಪ್ಲಾನ್ಡ್ ಟೆರರ್ ಅಟ್ಯಾಕ್ ಆಗುವ, ಅದರಲ್ಲೂ ಭಾರಿ ಪ್ರಮಾಣದ ಟೆರರ್ ಅಟ್ಯಾಕ್ ಮಾಡುವ ಎಲ್ಲಾ ರೀತಿಯ ಸ್ಕೆಚ್ ರೆಡಿಯಾಗಿತ್ತು ಅನ್ನೋದಂತೂ ಖಚಿತವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಂಪುಕೋಟೆ ಸ್ಫೋಟ ಕೇಸ್ನಲ್ಲಿ ಮಹತ್ವದ ತಿರುವುಗಳು ಲಭ್ಯವಾಗ್ತಾ ಇದೆ. ಶಂಕಿತರ ಕೋಣೆಯಲ್ಲಿ ಸಿಕ್ಕ ಡೈರಿಯಲ್ಲಿ ರಹಸ್ಯ ಮಾಹಿತಿಗಳೇ ಅಡಗಿದೆ. ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಡೈರಿಗಳು ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಕಿಲ್ಲರ್ ಡಾಕ್ಟರ್ಗಳ ಡೈರಿಯಲ್ಲಿ 25 ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಡಾಕ್ಟರ್ ಉಮರ್ ಕೊಠಡಿ ಸಂಖ್ಯೆ 4, ಮುಜಾಮಿಲ್ ಕೊಠಡಿ ಸಂಖ್ಯೆ 13ರಲ್ಲಿ ಡೈರಿ ಪತ್ತೆಯಾಗಿದೆ. ಅಲ್ಫಲಾ ಯೂನಿವರ್ಸಿಟಿಯ 300 ಮೀಟರ್ ದೂರದ ದೌಜ್ನಲ್ಲಿ ಬರೋಬ್ಬರಿ 360 ಕೆಜಿ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ. ಅಲ್ಲಿಗೆ ಇದೊಂದು ಪ್ರೀ ಪ್ಲಾನ್ಡ್ ಟೆರರ್ ಅಟ್ಯಾಕ್ ಆಗುವ, ಅದರಲ್ಲೂ ಭಾರಿ ಪ್ರಮಾಣದ ಟೆರರ್ ಅಟ್ಯಾಕ್ ಮಾಡುವ ಎಲ್ಲಾ ರೀತಿಯ ಸ್ಕೆಚ್ ರೆಡಿಯಾಗಿತ್ತು ಅನ್ನೋದಂತೂ ಖಚಿತವಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕೆಂಪುಕೋಟೆ ಸ್ಫೋಟ ಕೇಸ್ನಲ್ಲಿ ಮಹತ್ವದ ತಿರುವುಗಳು ಲಭ್ಯವಾಗ್ತಾ ಇದೆ. ಶಂಕಿತರ ಕೋಣೆಯಲ್ಲಿ ಸಿಕ್ಕ ಡೈರಿಯಲ್ಲಿ ರಹಸ್ಯ ಮಾಹಿತಿಗಳೇ ಅಡಗಿದೆ. ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಡೈರಿಗಳು ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಕಿಲ್ಲರ್ ಡಾಕ್ಟರ್ಗಳ ಡೈರಿಯಲ್ಲಿ 25 ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಡಾಕ್ಟರ್ ಉಮರ್ ಕೊಠಡಿ ಸಂಖ್ಯೆ 4, ಮುಜಾಮಿಲ್ ಕೊಠಡಿ ಸಂಖ್ಯೆ 13ರಲ್ಲಿ ಡೈರಿ ಪತ್ತೆಯಾಗಿದೆ. ಅಲ್ಫಲಾ ಯೂನಿವರ್ಸಿಟಿಯ 300 ಮೀಟರ್ ದೂರದ ದೌಜ್ನಲ್ಲಿ ಬರೋಬ್ಬರಿ 360 ಕೆಜಿ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ. ಅಲ್ಲಿಗೆ ಇದೊಂದು ಪ್ರೀ ಪ್ಲಾನ್ಡ್ ಟೆರರ್ ಅಟ್ಯಾಕ್ ಆಗುವ, ಅದರಲ್ಲೂ ಭಾರಿ ಪ್ರಮಾಣದ ಟೆರರ್ ಅಟ್ಯಾಕ್ ಮಾಡುವ ಎಲ್ಲಾ ರೀತಿಯ ಸ್ಕೆಚ್ ರೆಡಿಯಾಗಿತ್ತು ಅನ್ನೋದಂತೂ ಖಚಿತವಾಗ್ತಾ ಇದೆ.